ಗ್ರಾಸರಿ ವಿಷಯವಾಗಿ ಒಂದು ಟಾಸ್ಕನ್ನು ನೀಡಿರ್ತಾರೆ. ಮನೆಯಲ್ಲೇ ಯಾವೆಲ್ಲ ತರಕಾರಿ ಹಣ್ಣುಗಳೆಲ್ಲ ಬರೋದಕ್ಕೋಸ್ಕರ ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ. ಮನೆಯಲ್ಲಿರೋ ಸ್ಪರ್ಧಿಗಳು ಹೈಟ್ ವೇಸ್ ಆಗಿ ನಿಂತ್ಕೊಂಡು ಅದಕ್ಕೊಂದು ಏನು ಹೇಳ್ತಾರೆ, ನೀರದೊಂದು ವಾಟೆ ಥರ ಬರುತ್ತಲ್ಲ, ಅದಕ್ಕೆ ನೀರೆಲ್ಲ ಮೊದಲು ಹಿಂದಿನ ಕಾಲದಲ್ಲೆಲ್ಲ ಮನೆ ಮುಂದೆ ಮಳೆ ನೀರು ಹೋಗಲಿಕ್ಕೆ ಒಂದು ವಾಟೆ ಥರ ಇಡ್ತಿದ್ರು. ಅದೇ ರೀತಿಯಾಗಿ ಒಂದು ವಾಟೆ ಥರ ಇರೋ ಒಂದು ಪ್ಲ್ಯಾಸ್ಟಿಕ್ದೊಂದು ಇಟ್ಟಿರ್ತಾರೆ. ಅದನ್ನು ಜೋಡಣೆ ಅವರೇ ಮಾಡ್ಕೋಬೇಕು ಹೈಟ್ ವೈಸ್ ಆಗಿ. ಅದರ ಮೇಲೆ ಬಾಲ್ನ ತಗೊಂಡು ಒಂದು ಬಾಕ್ಸ್ ಇಟ್ಟಿರ್ತಾರೆ. ಆ ಬಾಕ್ಸಿಗೆ ತ್ರಿವಿಕ್ರಮ್ರವರು ಹಾಕಬೇಕು. ಆ ರೀತಿಯಾಗಿ ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಒಂದು 2 ಫೌಲ್ ಮಾಡ್ತಾರೆ ತ್ರಿವಿಕ್ರಮ್ರವರು. ಆದರೂ ಒಂದು 18 ಬಾಲ್ಗಳನ್ನು ಶೇಖರಣೆ ಮಾಡಿರ್ತಾರೆ. ಫೌಲ್ ಆದರೂ ಸಮೇತ ಆ 2 ಬಾಲನ್ನು ಕನ್ಸಿಡರ್ ಮಾಡಿ ಹಾಕೊಂಡಿರ್ತಾರೆ. ಅದಾದಮೇಲೆ ಬಿಗ್ ಬಾಸ್ನವ್ರು ಹೇಳ್ತಾರೆ, ಆಲ್ರೆಡಿ ಗ್ರಾಸರೀಸ್ ಮನೆಗೆ, ಬಿಗ್ ಬಾಸ್ ಮನೆಗೆ ಒಂದು ವಾರಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ಆಲ್ರೆಡಿ ಬಂದಿರುತ್ತೆ. ನೀವು ಫೌಲ್ ಮಾಡಿರೋದ್ರಿಂದ 2 ಬಾಸ್ಕೆಟನ್ನು ಮನೆ ಒಳಗಡೆ ವಾಪಸ್ ಕೊಡಬೇಕು ಅಂತ ಹೇಳ್ತಾರೆ. ಅದು ಕೊಟ್ಟ ಮೇಲೆ ಅವ್ರದ್ದು ಬರೀ ಕ್ಯಾಪ್ಟನ್ ಅವ್ರದ್ದು ಮಾತ್ರ ನಿರ್ಧಾರ ಆಗಿರಬೇಕು, ಬೇರೆಯವ್ರದ್ದು ನಿರ್ಧಾರ ಆಗಿರಬಾರ್ದಿತ್ತು. ಆದರೆ ಕ್ಯಾಪ್ಟನ್ ಅವ್ರದ್ದು ನಿರ್ಧಾರ ಬಿಟ್ಟು ಮನೆಯವರೆಲ್ಲ ನಿರ್ಧಾರ ಮಾಡಿ ಬಾಸ್ಕೆಟ್ನ ಒಳಗಡೆ ತಗೊಂಡೋಗಿರೋದ್ರಿಂದ ಪುನಃ ಎಕ್ಸ್ಟ್ರಾ 2 ನಿಮ್ಮದೇ ನಿರ್ಧಾರದಿಂದ ನೀವು ತಗೊಬರಬೇಕು ಅಂತ ಹೇಳ್ತಾರೆ. ಅದನ್ನು ತಗೊಂಡೋಗಿ ಇಟ್ಬಿಟ್ಟು ಬರ್ತಾರೆ. ಇವರಿಗೆ ಆಲ್ರೆಡಿ ಆವಾಗಲೇ ಭವ್ಯಗೌಡ ಸ್ವಲ್ಪ ಸಿಟ್ಟಾಗಿರ್ತಾರೆ ತ್ರಿವಿಕ್ರಮ್ ಮೇಲೆ. ಅವರಿಂದ ಹಿಂಗಾಯ್ತಲ್ಲ ಅಂತ ಅಂದ್ಕೊಂಡು ಮನಸ್ಸಲ್ಲಿ ಒಂಥರ ಬೇಜಾರು ಮಾಡ್ಕೊಂಡಿದ್ಲು. ಅದಾದಮೇಲೆ ತ್ರಿವಿಕ್ರಮ್ರವ್ರು ಏನು ಮಾಡ್ತಾರೆ, ರೂಮಲ್ಲಿ ಮಲಗಿದ್ದಾಗ ನಿದ್ದೆ ಮಾಡಿಬಿಟ್ಟಿರ್ತಾರೆ. ಅದರಿಂದ ಅವರಿಗೊಂದು ಪನಿಷ್ಮೆಂಟ್ ಕೊಡಬೇಕು ಅಂತೇಳಿ ಭವ್ಯಗೌಡರವರು ಒಂದು ಬೌಲಿಗೆ ನೀರು ತುಂಬಿಸ್ಬಿಟ್ಟು ಒಂದು ಗ್ಲಾಸಿಗೆ ನೀರು ಹಾಕಬೇಕು. ಅದೇ ರೀತಿಯ ಸ್ಪೂನಿಗೆ ಸಪ್ರೇಟಾಗಿ ಹಾಕಿ ಸಾರಿ ಬಿಗ್ ಬಾಸ್ ಅಂತ ಒಂದು ಹೇಳಿಬಿಟ್ಟು ಹಾಕಬೇಕು ಅಂತ ಹೇಳಿರ್ತಾರೆ. ಅದಕ್ಕೆ ತ್ರಿವಿಕ್ರಮ್ ಸಿಟ್ಟು ಮಾಡ್ಕೊಂಡು, ಇನ್ನು ಮೊದಲೇ ಹೇಳಬೇಕು ಈ ಥರ ಪನಿಷ್ಮೆಂಟ್ ಇದೆ, ಇದು ಅಂತ ಹೇಳ್ಬಿಟ್ಟು ಮೊದಲೇ ಹೇಳಬೇಕಿತ್ತು ನೀನು. ಈಗ ಹೇಳಿಬಿಟ್ಟು ನೀನು ಈ ಥರ ಎಲ್ಲ ಮಾಡ್ತಿದ್ದೀಯಲ್ಲ ಅಂತ. ಹೌದು ನಾನು ಹೇಳ್ತೀನಿ, ಹೌದು ನಾನು ಕ್ಯಾಪ್ಟನು, ನಾನು ಹೇಳ್ತೀನಿ ಅಂತ ಅಲ್ಲೇ ಸ್ವಲ್ಪ ಮಾತಿನ ಚಕಮಕಿ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ತ್ರಿವಿಕ್ರಮ್ರವ್ರು ಮನೆ ಒಳಗಡೆ ಹೋಗಿ ಕೂತ್ಕೊಂಡಿರ್ತಾರೆ. ಅದೇ ವಿಚಾರವಾಗಿ ಪುನಃ ಏನು ನಿಮ್ದು ಹೇಳಿ ನಾನು ಕೇಳಬೇಕಾ, ಹೌದಾ ನೀವು ಹೇಳಿದ್ದೇ ಮಾಡಬೇಕಾ ನಾನು ಅನ್ನೋ ಥರ ರೀತಿಯಲ್ಲಿ ಇಬ್ಬರು ಒಂಥರ ಮಾತಲ್ಲಿ ಜಗಳ ಮಾಡ್ಕೊತಾರೆ ಹೇಳ್ಬೋದು. ಆದರೆ ಒಂದು ರೀತಿಯಲ್ಲಿ ಏನು ಹೇಳ್ಬೋದು ಅಂದರೆ, ದಿವ್ಯಗೌಡರು 2ನೇ ಸತಿ ಕ್ಯಾಪ್ಟನ್ ಆಗಿರೋದ್ರಿಂದ ಒಂಥರ ಓವರ್ ಆ್ಯಕ್ಟಿಂಗ್ ಆಡ್ತಿರಲ್ಲ, ತ್ರಿವಿಕ್ರಮ್ ವಿರುದ್ಧನೇ ಓವರ್ ಆ್ಯಕ್ಟಿಂಗ್. ಆಲ್ಮೋಸ್ಟು ತ್ರಿವಿಕ್ರಮ್ ಎಷ್ಟು ಸಲಹೆ ಕೊಟ್ಟಿದ್ದಾರೆ ಸ್ಟಾರ್ಟಿಂಗಿನಿಂದ ಅಂದರೆ, ಭವ್ಯಗೌಡರು ಆಲ್ಮೋಸ್ಟ್ ಎಲ್ಲ ಸಲಹೆನ ಪಡ್ಕೊಳ್ಳೋದೇ ತ್ರಿವಿಕ್ರಮಿಂದ. ಈಗ ನೋಡಿದ್ರೆ ತ್ರಿವಿಕ್ರಮ್ಗೆ ವಾಪಸ್ ಇದು ಮಾಡ್ತಾಳೆ ಅನ್ಬೋದು. ಪಾಪ ಅವನು ನಿಜವಾಗ್ಲೂ ಬೇರೆಯವ್ರಿಗೆ ಹೆಲ್ಪ್ ಮಾಡೋ ನೇಚರ್ ಅಂದರೆ ಭಾರಿ ಇದೆ ತ್ರಿವಿಕ್ರಮ್ಗೆ. ಅದರಲ್ಲಿ ತುಂಬ ಖುಷಿಯಾಗುತ್ತೆ ನೋಡಿ. ಈಗಲೇ ಭವ್ಯಗೌಡ ಇಟ್ಲಲ್ಲ, ಇನ್ನೇನು ಒಂದು 4 ವಾರ ಇದೆ ಅಷ್ಟೇ. ಟಾಸ್ಕು ಈ ಥರ ಪನಿಷ್ಮೆಂಟು ಎಲ್ಲರಿಗೂ ಒಂದೇ ರೀತಿ ಇರಬಹುದು, ಆದರೆ ಮಾತನಾಡುವ ರೀತಿ ಬೇರೆ ಇರುತ್ತೆ. ಅವಳು ಒಂಥರ ಓವರ್ ಆ್ಯಕ್ಟಿಂಗಲ್ಲಿ ಮಾತಾಡ್ತಾಳೆ, ಏನು ಹೌದಾ ಹೀಗೆ ಒಂಥರ ಏನೋ ಸೊಕ್ಕು ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಮಾತಾಡ್ತಾಳೆ. ನನಗಂತೂ ನಿಜವಾಗ್ಲೂ ತ್ರಿವಿಕ್ರಮ್ಗೆ ಆ ಥರ ಹೇಳಿದ್ದು ನಿಜವಾಗ್ಲೂ ಬೇಜಾರಾಯಿತು. ಭವ್ಯ ಮಾತಾಡಿದ ರೀತಿ, ಒಂಥರ ಓವರ್ ಆ್ಯಕ್ಟಿಂಗ್ ಆಡ್ತಿದ್ದ ರೀತಿ ಎಲ್ಲ ನೋಡಿದಾಗ ನನಗಂತೂ ನಿಜವಾಗ್ಲೂ ಬೇಜಾರಾಯಿತು. ಇಷ್ಟು ನಿನ್ನೆ ಒಂದು ಸಂಚಿಕೆಯಲ್ಲಿ ಇಷ್ಟು ನಡೀತು. ಇನ್ನು ಮುಂದಿನ ಸಂಚಿಕೆಯಲ್ಲಿ ಅಂದರೆ ಇವತ್ತು ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಏನಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.